ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನಕ್ಕೆ ಇಲ್ಲ ಭದ್ರತೆ. ಕಾಂಪೌಂಡ್ ಕೆಡವಿ 2 ತಿಂಗಳಾದರೂ ಮರು ನಿರ್ಮಾಣವಿಲ್ಲ. ಸುದ್ದಿ ಪ್ರಸಾರವಾದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದ ಭದ್ರತೆ ಇದೀಗ ಪ್ರಶ್ನಾರ್ಹವಾಗಿದೆ. ಸಾಧನಾ ಸಮಾವೇಶಕ್ಕಾಗಿ ತೆರವುಗೊಳಿಸಲಾಗಿದ್ದ ಕಾಂಪೌಂಡ್ ಗೋಡೆಯನ್ನ 2 ತಿಂಗಳು ಕಳೆದರೂ ಮರು ನಿರ್ಮಾಣ ಮಾಡದಿರುವುದಕ್ಕೆ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು 1 ತಿಂಗಳ ಹಿಂದೆಯೇ ಪ್ರಜಾಶಕ್ತಿ ಟಿವಿ ವರದಿ ಪ್ರಸಾರ ಮಾಡಿದ್ದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಇದೀಗ ಸಾರ್ವಜನಿಕರ ಬೇಸರಕ್ಕೆ ಕಾರಣವಾಗಿದೆ. ಹೌದು, ಸಾಧನಾ ಸಮಾವೇಶದ ಹಿನ್ನೆಲೆಯಲ್ಲಿ ಮೈದಾನಕ್ಕೆ ಸುಲಭ ಪ್ರವೇಶ ಕಲ್ಪಿಸುವ ಉದ್ದೇಶದಿಂದ ಕಾಂಪೌಂಡ್ ಗೋಡೆಯ ಒಂದು ಭಾಗವನ್ನು ತೆರವುಗೊಳಿಸಲಾಗಿತ್ತು. ಅಲ್ಲದೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವರ್ಷಪೂರ್ತಿ ಸರ್ಕಾರಿ ಹಾಗೂ ಖಾಸಗಿ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ಸಾವಿರಾರು ವಿದ್ಯಾರ್ಥಿಗಳು ಕ್ರೀಡಾ ಚಟುವಟಿಕೆ ಕಾರ್ಯಕ್ರಮಗಳಿಗಾಗಿ ಈ ಮೈದಾನವನ್ನು ಬಳಸ್ತಾರೆ. ಆದರೆ ಕಾರ್ಯಕ್ರಮ ಮುಗಿದು 2 ತಿಂಗಳು ಕಳೆದರೂ ಕೂಡ ಗೋಡೆಯ ಮರು ನಿರ್ಮಾಣ ಕಾಮಗಾರಿಯತ್ತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು, ಕಾಂಪೌಂಡ್ ಗೋಡೆ ಇಲ್ಲದ ಕಾರಣ ಅನಧಿಕೃತ ಪ್ರವೇಶಕ್ಕೆ ಅವಕಾಶವಿದ್ದು ಮೈದಾನಕ್ಕೆ ಭದ್ರತೆ ಇಲ್ಲವೇ ಎಂಬ ಪ್ರಶ್ನೆ ಮೂಡಿದೆ. ಇನ್ನು ಇದೇ ರೀತಿಯ ಘಟನೆ ಈ ಹಿಂದೆ ದಸರಾ ಕಾರ್ಯಕ್ರಮದ ವೇಳೆಯೂ ನಡೆದಿತ್ತು. ಆಗಲೂ ಕಾಂಪೌಂಡ್ ಗೋಡೆಯನ್ನು ತೆರವುಗೊಳಿಸಿ ಸುಮಾರು 3 ತಿಂಗಳ ಕಾಲ ಮರು ನಿರ್ಮಾಣ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗಿತ್ತು. ಬಳಿಕ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಕಾಮಗಾರಿ ಪೂರ್ಣಗೊಂಡಿತ್ತು. ಇದೀಗ ಮತ್ತೆ ಅದೇ ಪರಿಸ್ಥಿತಿ ಮರುಕಳಿಸಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಜೂನಿಯರ್ ಕಾಲೇಜು ಈ ಮೈದಾನವನ್ನು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸಾಧನಾ ಸಮಾವೇಶಕ್ಕಾದಂತಹ ಒಂದು ಸಮಾವೇಶದಲ್ಲಿ ನಮ್ಮ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಒಂದು ಕಾಂಪೌಂಡನ್ನು ಹೊಡೆದು ಸುಮಾರು ಇವತ್ತಿಗೆ 2.5 ತಿಂಗಳು ಆಯಿತು, 2.5-3 ತಿಂಗಳಾಯಿತು. ಇದುವರೆಗೂ ಅದನ್ನು ಸರಿ ಮಾಡಲಿಲ್ಲ. ನಾನು ಅವತ್ತು ತೆಗಿಬೇಕಾದ್ರೆ ಹೇಳ್ತಿದ್ದೆ, ಬ್ಯಾಡ್ರಪ್ಪ ಏನಾಗ್ತದೆ ಮೊದಲು ಏನೂ ಆಗೋಲ್ಲ, ಗೇಟು ಸಿಕ್ಕಾಪಟ್ಟೆ 3-4 ಗೇಟ್ ಇದ್ದಾವೆ, ಆರಾಮಾಗಿ ಬರ್ತೇವೆ, ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀವಿ, ಇದಕ್ಕೊಂದು ಬಿಲ್ ಮಾಡ್ಕೊತೀರಾ, ಕಿತ್ತಾಕೋಕ್ಕೊಂದು ಮಡ್ಗಕ್ಕೊಂದೊಂದು ಬಿಲ್ ಮಾಡ್ಕೊತೀರಾ ಅಂತ ಅವತ್ತು ಇಂಜಿನಿಯರ್ಗಳಿಗೆ ಹೇಳಿದೆ. ಸರ್ ನೀವು ಒಂದು ಸತಿ ಸುಮ್ಮನೆ ಇದ್ಬಿಡಿ ಸರ್, ಮಾಡ್ಕೊಡ್ತೀವಿ, 2-3 ಸಲ ಆಗುತ್ತೆ ಅಂತ ಹೇಳಿದ್ರು. ಅದು ಇದುವರೆಗೂ ಆ ಕಾಂಪೌಂಡ್ ಗೇಟು ಹಾಕಿಲ್ಲ. ಯಾಕಂದರೆ ಅಲ್ಲಿ ಭದ್ರತೆ ವ್ಯವಸ್ಥೆ, ಯಾಕಂದರೆ ಅಲ್ಲಿ ಭಾಳಷ್ಟು ಕ್ರೀಡಾಪಟುಗಳು ಬರ್ತಾರೆ, ಆಮೇಲೆ ಸಣ್ಣ ಮತ್ತು ಯುವಕರು ಬರ್ತಾರೆ, ಆಮೇಲೆ ವಾಯುವಿಹಾರ ಮಾಡೋಕ್ಕೆ ಬೆಳಗ್ಗೆ ಒಂದು ಜನ ಜಾಸ್ತಿ ಬರ್ತಾರೆ. ಆದ್ದರಿಂದ ಅದಕ್ಕೆ ಸುರಕ್ಷತೆ ಇಲ್ಲ. ಅದು ಈಗ ಇದಂದರೆ ಗೇಟ್ ಹಾಕೋರು, ಈಗ ಗೇಟ್ ಹಾಕೋ ಅವಶ್ಯಕತೆ ಇಲ್ಲ, ಹಂಗೆ ಬರ್ತಾರೆ ಹಂಗೆ ಹೋಗ್ತಾರೆ. ಕಳ್ತನ ಆದರೂ ಯಾವನಿಗೆ ಮತ್ತು ಮರ್ಡರ್ ಯಾರು ಕೇಳೋರಿಗೆ ಮಾಡೋಂಗಿಲ್ಲ. ಹಂಗಾಗಿದೆ ಭದ್ರತೆ ಇರೋ ವ್ಯವಸ್ಥೆಯಿಂದ ನೀವು. ಆದ್ದರಿಂದ ನೀವು ಏನು ಸರ್ಕಾರ ಮಟ್ಟದಲ್ಲಿ ಏನು ಜಿಲ್ಲಾಡಳಿತ ಏನು ಅವತ್ತು ಮುತುವರ್ಜಿ ತಗೊಂಡು ಹೆಂಗೆ ಗೇಟನ್ನು ಹೊಡೆದಾಕಿದ್ರು, ಆಮೇಲೆ ಪೊಲೀಸ್ ಇಲಾಖೆ ಇದರಲ್ಲಿ ಮೊದಲನೇ ಆದ್ಯತೆ ಇದೆ. ಯಾಕಂದರೆ ಅವತ್ತು 7 ಅವ್ರು ತೆಗೆಸಿದ್ದು, ಇದೇ ಪೊಲೀಸ್ ಇಲಾಖೆ ಇದನ್ನು ಮುಂದೆ ನಿಂತ್ಕೊಂಡು ಅತಿ ಶೀಘ್ರವಾಗಿ ಈ ಗೇಟನ್ನು ಅಳವಡಿಸಬೇಕು. ಇದು ಯಾವುದೇ ತರಹದ ಚಾರ್ಜ್ ಆಗಬಾರ್ದು. ಯಾಕಂದರೆ ಆ ಟೆಂಡರ್ ಕೊಟ್ಟೋರಿಗೆ ಅದನ್ನು ಸೇರ್ಪಡೆ ಆಗಿರುತ್ತೆ, ಇಲ್ಲ ಪೊಲೀಸ್ ಇಲಾಖೆಯಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಒಟ್ನಲ್ಲಿ ಸುದ್ದಿ ಪ್ರಸಾರವಾಗಿ 1 ತಿಂಗಳು ಕಳೆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದ್ದು, ಕೂಡಲೇ ಕಾಮಗಾರಿ ಆರಂಭಿಸಿ ಜೂನಿಯರ್ ಕಾಲೇಜು ಮೈದಾನಕ್ಕೆ ಭದ್ರತೆ ಕಲ್ಪಿಸಬೇಕೆಂದು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.